25 ವಯಸ್ಸಿನ ಯುವಕನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಡಿ ಹೋಗಿದ್ದ ಆಂಟಿ ಇದೀಗ ವಾಪಸ್ಸಾಗಿದ್ದಾರೆ. 25 ವಯಸ್ಸಿನ ಯುವಕನ ಜೊತೆ ಆಂಟಿ ಎಸ್ಕೇಪ್ ಆಗಿದ್ದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಡಿ ಹೋಗಿದ್ದ 55 ವಯಸ್ಸಿನ ಆಂಟಿ ಶಾಂತಾ ವಾಪಸ್ಸಾಗಿದ್ದಾರೆ. ಚನ್ನಗಿರಿಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಯುವಕ ಗಣೇಶ್ ಎಲ್ಲಿದ್ದಾನೆ? ಪೊಲೀಸರಿಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಶಾಂತಾ ಆಂಟಿ ವಾಪಸ್ ಬಗ್ಗೆ ಎಸ್ಪಿ ಉಮಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. 25 ವಯಸ್ಸಿನ ಯುವಕನ ಜೊತೆ ಆಂಟಿ ಎಸ್ಕೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಡಿ ಹೋಗಿದ್ದಂತಹ 55 ವಯಸ್ಸಿನ ಆಂಟಿ ಶಾಂತಾ ಏನಿದ್ರು ಅವರು ವಾಪಸ್ಸಾಗಿದ್ದಾರೆ. ಚನ್ನಗಿರಿಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಘಟನೆ ಕೂಡ ನಡೆದಿತ್ತು. ಆಕೆ ಈಗ ಪ್ರತ್ಯಕ್ಷವಾಗಿದ್ದಾರೆ. ಯುವಕ ಗಣೇಶ್ ಎಲ್ಲಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಶಾಂತಾ ವಾಪಸ್ ಬಂದ ಬಗ್ಗೆ ಎಸ್ಪಿ ಉಮಾ ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. 55 ವರ್ಷದ ಮಹಿಳೆ ಯುವಕ ಪರಾರಿಯಾಗಿದ್ದ. ಇದೀಗ ಆ ಆಂಟಿ ಏನಿದ್ರು ಅವರು ವಾಪಸ್ಸಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ಗಣೇಶ್ 25 ವರ್ಷದ ಯುವಕ ಪತ್ನಿಯನ್ನ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಆಂಟಿ ಜೊತೆ ಎಸ್ಕೇಪ್ ಆಗಿದ್ದ. 13 ವರ್ಷದ ಹಿಂದೆ ಮುದ್ದೇನಹಳ್ಳಿ ನಾಗರಾಜ್ ಎನ್ನುವವರ ಎರಡನೇ ಪತ್ನಿಯಾಗಿ ಶಾಂತಾ ಮನೆಗೆ ಬಂದಿದ್ರು. ನಾಗರಾಜ್ ಅವರ ಮೊದಲ ಪತ್ನಿಗೆ 2 ಹೆಣ್ಮಕ್ಳು ಜೊತೆಗೆ ಒಬ್ಬ ಮಗ ಇದ್ದ. ನಾಗರಾಜ್ ಜೊತೆ ಹಿರಿಯ ಮಗಳು ಹೇಮಾ ವಾಸವಿದ್ರು. 2 ವರ್ಷಗಳ ಹಿಂದೆ ಗಣೇಶ್ನನ್ನ ಮನೆಗೆ ಕರೆದುಕೊಂಡು ಶಾಂತಾ ಬಂದಿದ್ರು. ಮನೆಗೆ ಕರೆದುಕೊಂಡು ಬಂದು ನಮ್ಮ ಮೊದಲ ಮಗಳಿಗೆ ಈತನ ಜೊತೆ ಮದುವೆ ಮಾಡಿಸಿದ್ರೆ ಅವನು ಮನೆ ಅಳಿಯನಾಗೆ ಮನೆಯಲ್ಲೇ ಇರ್ತಾನೆ ಎಂದು ಮದುವೆಯನ್ನ ಕೂಡ ಮಾಡಿಸಿದ್ರು. ಆ ನಂತರ ಆ ಯುವಕನ ಜೊತೆ ಈ ಆಂಟಿ ಓಡಿ ಹೋಗಿದ್ಲು. ಇದೀಗ ವಾಪಸ್ಸಾಗಿದ್ದಾಳೆ. ಅವರು ಕಾಣೆ ಆಗಿದ್ದಾರೆ, ಕೊಟ್ಟಿದ್ದಾರೆ. ಅದಾದ್ಮೇಲೆ ಈಗ ಮೊನ್ನೆ ಶಾಂತಮ್ಮ ಅವರು ವಾಪಸ್ ಬಂದಿದ್ದಾರೆ. ಹಾಗಾಗಿ ಮುದ್ದೇನಹಳ್ಳಿದು ಏನು ಶಾಂತಮ್ಮ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರಕರಣ ಕೊಟ್ಟಿದ್ರು, ಅದನ್ನ ನಾವೀಗಾಗ್ಲೇ ಅದನ್ನ ಕ್ಲೋಸ್ ಮಾಡಿದೀವಿ. ಗಣೇಶ ಇದುವರೆಗೆ ಬಂದಿಲ್ಲ. ಹೌದು, ಅವ್ರ ಹೆಂಡತಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ಆಧಾರದ ಮೇಲೆ ಅದನ್ನು ಕೂಡ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನಮ್ಗಿನ್ನೂ ಅದ್ರ ಬಗ್ಗೆ ಯಾವುದು ಮಾಹಿತಿ ಬಂದಿಲ್ಲ. ಇವ್ರು ಹೋಗಿದ್ರು, ಇಲ್ಲ ನಾನು ಎಲ್ಲೋ ಕೆಲಸ ಇತ್ತು, ನಮ್ಮ ನೆಂಟರ ಮನೆಗೆ ಹೋಗಿದ್ದೆ, ಈಗ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಲಾಗಿ ಅವರು ಶಾಂತಮ್ಮ ಅವರು ಊರಿನಲ್ಲಿ ತುಂಬಾ ಜನದ ಹತ್ರ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅವರನ್ನ ಗಂಡ ಇವರು ಶಾಂತಮ್ಮ ಅವರು 2ನೇ ಹೆಂಡತಿ ಆಗಿರ್ತಾರೆ. ಏನು ಗಣೇಶ ಇದ್ದಾನೆ, ಅವರು ಮೊದಲನೆಯ ಹೆಂಡತಿ ಮಗ ಇದ್ದಾರೆ. ಅವರು ಹಣದ ವಿಚಾರದಲ್ಲಿ ನಾಗರಾಜ ಈ ಶಾಂತಮ್ಮನ ಗಂಡನಿಗೆ ಮತ್ತೆ ಇವರಿಗೆ ಜಗಳ ಆಗಿರ್ತದೆ. ನಾನು ಯಾಕೆ ಕೊಡಬೇಕು, ನೀವೇ ಕೊಡಿ ಅಂತೇಳಿ ಊರವರೆಲ್ಲ ಬಂದು ನಾವು ದುಡ್ಡು ಕೊಟ್ಟಿದ್ದೀವಿ, ನಮಗೆ ಕಷ್ಟ ಇದೆ, ವಾಪಸ್ ಬೇಕು ಅಂತ ಕೇಳಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಗಲಾಟೆಗಳಾಗಿದೆ. ಅದಾದ್ಮೇಲೆ ಅವರು ಬಗೆ ಹರಿಸ್ಕೊಡ್ತೀವಿ ತಮ್ಮಲ್ಲೇ ಅಂತ ಹೇಳಿದ್ದಾರೆ. ಇಲ್ಲ, ಇದ್ರ ಕುರಿತು ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಚನ್ನಗಿರಿ ಠಾಣಾ